ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿಯ ಬನ್ನಿಕುಪ್ಪೆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಶಿಕ್ಷಕ ಚಿಕ್ಕವೀರಯ್ಯ ರೂಪಿಸಿರುವ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಯಶಸ್ವಿ. ಒಂದು ವಿಶೇಷವಾದ ಯೋಜನೆಯನ್ನು ತಂದಿದ್ದಾರೆ. ಅದು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಮತ್ತು ಓದು ಕರ್ನಾಟಕ ಮೊಬೈಲ್ ಬಿಡಿ ಪುಸ್ತಕ. ಆತ್ಮೀಯರಾದಂಥ ಚಿಕ್ಕವೀರಯ್ಯ ಅಂತೇಳಿ ನಮ್ಮ ಕ್ಷೇತ್ರದವರು ಒಬ್ಬರು ಸಮೂಹ ಶಿಕ್ಷಣ ಇವ್ರದ್ದು. ಅವರು ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಮಾಡಿದ್ರು ಸನ್ಮಾನ್ಯ ಅಧ್ಯಕ್ಷರೇ. ಅದು ನಮ್ಮ ಬೆಂಗಳೂರು ಜಿಲ್ಲೆ ರಾಮನಗರ ಜಿಲ್ಲೆ ಎರಡೂ ಕೂಡ ಶಾಲಾ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ತರ ಆಯ್ತು. ಅದಾದ್ಮೇಲೆ ನಾನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಲೆಟರ್ ಬರೆದಿದ್ದೆ, ಮೊಬೈಲ್ ಬಿಡಿ ಪುಸ್ತಕ ಬಿಡಿ ಅಂತೇಳಿ. ಇವತ್ತು ಬಜೆಟ್ ನಲ್ಲಿ ಅದು ಘೋಷಣೆ ಮಾಡಿದ್ದಾರೆ. ಇವತ್ತು ಎಂಟೈರ್ ಕರ್ನಾಟಕದಾದ್ಯಂತ ಮಕ್ಕಳಿಗೆ ಮೊಬೈಲ್ ಅನ್ನು ಬಿಡಿ ಪುಸ್ತಕ ಹಿಡಿ ಅಂತಕ್ಕಂಥದ್ದನ್ನ ಕಾನ್ಸೆಪ್ಟ್ ಬಹಳ ತಾಕಿದೆ. ಈ ಮುಖಾಂತರ ಆ ಚಿಕ್ಕವರಯ್ಯನವರಿಗೆ ನಾನು ಅಭಿನಂದನೆ ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಿ ಆದೇಶ ಆಗಿದೆ. ಅದೇ ನಾನು ಈ ಒಂದು ಘೋಷವಾಕ್ಯವನ್ನು ಕೊಟ್ಟಂತ ಚಿಕ್ಕವರಯ್ಯನವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಮಕ್ಕಳುಗಳಿಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಮಹಾತ್ಮ ಗಾಂಧಿ ಅವರು ಮಾಡಿದ ಅವರು ಸತ್ಯ ಧರ್ಮ ಆಚರಣೆಗಳನ್ನೆಲ್ಲ ಇಲ್ಲಿ ಓದಿದೆ ಒಂದು 2-3 ಪೇಜ್ದಲ್ಲಿ. ಯಜಮಾನ್ರೆ, ಇತ್ತೀಚೆಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಕಾರ್ಯಕ್ರಮ ಅಲ್ವಾ? ಮೊಬೈಲ್ ಇಟ್ಕೊಳ್ಳೋದು ಮುಖ್ಯ ಅನ್ಸುತ್ತಾ, ಪುಸ್ತಕ ಓದೋದು ಮುಖ್ಯ ಅನ್ಸುತ್ತಾ? ನಿಜವಾಗ್ಲೂ ಮೊಬೈಲ್ ಬಿಟ್ಬಿಡೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಯಾರು ನೋಡಿದ್ರು ನೋಡ್ಕೊಂಡೇ ಇರೋದು. ಒಂದು ಕಡೆ ಇದಿಲ್ಲ. ಪುಸ್ತಕ ಓದಿದ್ರೆ ಅದರಲ್ಲಿ ಆರಾಮ ನೀತಿ ಪಾಠಗಳು ಬೇಜಾರು ಇರ್ತವೆ, ಅದನ್ನು ತಿಳ್ಕೊಳ್ಬೋದು. ಈ ಮೊಬೈಲ್ನಲ್ಲಿ ಏನೂ ಇಲ್ಲ. ಒಂದು ಮಗುಗೂ ಮೊಬೈಲ್ ಕೊಡ್ಬೇಕಲ್ಲ ಸರ್. ಅದ್ರ ಮುಂದೆ ಅದರ ಭವಿಷ್ಯ. ಈಗ ಪ್ರತಿ ಶನಿವಾರ ಈ ತರ ಮೊಬೈಲ್ ಬಿಡಿ ಪುಸ್ತಕ ಇಡಿ ಕಾರ್ಯಕ್ರಮ ಬನ್ನಿಕುಪ್ಪೆ ಕ್ಲಸ್ಟರ್ ಅಲ್ಲಿ ಸ್ಟಾರ್ಟ್ ಮಾಡಿ ನಿಮ್ಮೂರು ಬೆತ್ತನಗೆರೆಯಲ್ಲಿ ನಡೀತಾ ಇದೆ. ಪ್ರತಿ ಶನಿವಾರ ಬರ್ತೀರಾ 11ವರೆಗೆ? ಬರ್ತೀನಿ ಸರ್, ಇಲ್ಲೇ ಇದ್ದೀನಿ. ಬರ್ತೀನಿ. ನಿಜವಾಗ್ಲೂ ನೀವು ನಮ್ಗೆಲ್ರಿಗೂ ಮಾದರಿ ಯಜಮಾನ್ರೆ. ಥ್ಯಾಂಕ್ ಯು.
ಜಯಶ್ರೀ ಬಿಡು. ಇಂಥ ವಿಶೇಷವಾದ ಸಂದರ್ಭಕ್ಕೆ ಈ ವಿಶೇಷ ಕಾರ್ಗಿಲ್ ವೀರ ಯೋಧನವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಮಾನ್ಯ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಬಂದಿದ್ದಾರೆ. ನಮ್ಮ ಮಕ್ಕಳ ಬಂಧು ಕೆಲಸ ಮಾಡಿ ಹಾಗೂ ದೇಶದ ಒಳ್ಳೆ ಪ್ರಜೆಗಳಾಗಿ ಬೆಳೆಯಿರಿ. ಹಾಗೂ ಇವತ್ತಿನ ದಿವಸ ನಾವೇನು ಹುತಾತ್ಮರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಈಗ ಕಾರ್ಗಿಲ್ ಯುದ್ಧ ಅಂತ ಹೇಳೋದು, ಕಾರ್ಗಿಲ್ ಅನ್ನೋ ಪ್ಲೇಸ್ ಎಷ್ಟು ಕಠಿಣ ಪರಿಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ, ಆ ಚಳಿ, ನಾವಿಲ್ಲಿ ಒಂಚೂರು ಚಳಿ ಅಂತ ಆದ್ರೆ ನಾವೇನು ಇದು ಸ್ವೆಟರ್ಸ್ ಹಾಕೊಳ್ತೀವಿ, ಅಯ್ಯೋ ಚಳಿ ಇದೆ ಮನೆಯಿಂದ ಹೊರಗೇನೆ ಬರಲ್ಲ ಅಂತ ಬಿಟ್ಬಿಡ್ತೀವಿ. ಆದರೆ ಆ ಕಾರ್ಗಿಲಲ್ಲಿ ಹಾಗೆ ಇಲ್ಲ. ಐ ಥಿಂಕ್ ದಿ ಟೆಂಪರೇಚರ್ ಅಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸವಿತಾ ಮೇಡಮ್ನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಕಾರ್ಗಿಲ್ ವನವನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತೆ